ನಿಮಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ್ನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಬ್ರಿಕ್ ಆ್ಯಂಡ್ ಫ್ಲೈ ಕಡೆಯಿಂದ ನಮ್ಮ ಜೊತೆ ಸುಮಂತ್ ಸರ್ ಇದ್ದಾರೆ. ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡಿಬಿಡೋಣ, ನಂತರ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಪ್ರತಿಯೊಂದು ಕ್ವಶನನ್ನು ಸರ್ ಜೊತೆ ಕೇಳ್ಕೊತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ನೀವು? ನಾನು ಚೆನ್ನಾಗಿದ್ದೀನಿ ಸರ್. ಒಂದು ಮಾಡ್ಯುಲರ್ ಕಿಚನ್ ಅಂತ ಬಂದಾಗ ನನ್ನ ಫಸ್ಟ್ ಕ್ವಶನ್ ಬಂದುಬಿಟ್ಟು, ಏನು ಸೈಜ್ ಅಂತ ನಾವು ಈಗಿನ ಕಾಲದಲ್ಲಿ ನಾವು ಮಾಡ್ಕೋಬೋದು ಸರ್? ಸೈಜ್ ಸರ್ ಈಗಿನ ಕಾಲದಲ್ಲಿ ಆ್ಯಕ್ಚುಲಿ ಏನಾಗಿದೆ ಅಂದರೆ ಕಿಚನ್ ಮಾಡಿದ್ರೆ ತುಂಬ ಕಮ್ಮಿ ಮಾಡ್ತಿದ್ದಾರೆ. ತುಂಬ ಅಂದರೆ ತುಂಬ ಕಮ್ಮಿ ಸೈಜ್ ಮಾಡ್ತಿದ್ದಾರೆ. ಸೊ ನಾನು ಹೇಳೋ ಪ್ರಕಾರ ನಿಮ್ಗೊಂದು 10x7, 10x8, 10x10 ಇದ್ರೆ ಫೈನ್ ಸರ್. ಮಾಡ್ಯುಲರ್ ಕಿಚನ್ ನಾವು ಅದರಲ್ಲಿ ಸಫಿಷಿಯೆಂಟ್ ಆಗಿ ಕೂರಿಸ್ಬೋದು. ಸೊ ಮಿನಿಮಮ್ 10x8 ಇದ್ರೆ 10x8 ಇದ್ರೆ ಈಸಿಯಾಗಿ ಮಾಡ್ಬೋದು. ಆಮೇಲೆ ಇನ್ನೊಂದು ಕ್ವಶನ್ ಸರ್, ಕೆಲವೊಬ್ರು ಏನು ಮಾಡ್ತಾರೆ ಅಂತಂದ್ರೆ ಈಗಿನ ಕಾಲದಲ್ಲಿ ಕಟ್ಟೆ ಕಟ್ತಾರೆ ಸರ್, ಕಟ್ಟೆ ಕಟ್ಟಿಟ್ಬಿಡ್ತಾರೆ. ಸೊ ನಾನು ಕೇಳುವಂಥದ್ದು, ಈ ಕಟ್ಟೆ ಕಟ್ಟೋದು ಆಮೇಲೆ ಈ ಗ್ರನೈಟ್ನ ಸ್ಲಾಬ್ ಹಾಕ್ತಾರೆ, ನೀವು ಇದನ್ನು ರೆಕಮೆಂಡ್ ಮಾಡ್ತಿರೋ ಮಾಡೋದಿಲ್ವ ಸರ್? ಇದನ್ನ ಸರ್ ನಾವೇನು ಹೇಳ್ತೀವಿ ಅಂದರೆ ಆ್ಯಕ್ಚುಲಿ ಹಳೆ ಕಾಲದಿಂದ ಏನು ಮಾಡ್ಕೊಂಬಂದಿದ್ದಾರೆ, ಕಟ್ಟೆ ಕಟ್ಸ್ಕೊಂಡ್ಬಿಟ್ಟು ಅದಕ್ಕೊಂದು ಬಾಗಿಲು ಹಾಕ್ಕೊಂಡ್ಬಿಟ್ಟು ಕೂರಿಸ್ಬಿಟ್ಟಿದ್ದಾರೆ. ನಿಮಗೆ ಮಾಡ್ಯುಲರ್ ಕಾನ್ಸೆಪ್ಟ್ ಬೇಕು, ಮಾಡ್ಯುಲರ್ ಎಲ್ಲ ರೀತಿಯ ಆಕ್ಸೆಸರೀಸ್ ಅದರಲ್ಲಿ ಬೇಕು ಅಂತಂದರೆ ಕಟ್ಟೆ ಕಟ್ಸ್ಬಾರ್ದು ಸರ್. ನಾವು ಯೂಶಲಿ ಆ ಪ್ಲಾಟ್ಫಾರ್ಮ್ ಕೂಡ ಬೇಡ ಅಂತ ಹೇಳ್ತೀವಿ. ಕೆಳಗಡೆ ಏನು 4 ಇಂಚ್ ಕಟ್ತಾರೆ, ಕೆಳಗಡೆ ಹೈಟ್ ಮಾಡ್ತೀವಲ್ಲ, ಅದು 4 ಇಂಚ್ ಕೂಡ ನಾವು ಬೇಡ ಅಂತ ಹೇಳ್ತೀವಿ. ಅದು ಬೇಡವಾ? ಬೇಡ ಸರ್. ನಾವು ಯಾಕಂದ್ರೆ PVC ಲೆಗ್ಸ್ ಹಾಕ್ತೀವಿ, ವಾಟರ್ ಪ್ರೂಫ್ ಇರುತ್ತೆ. ಸೊ ನಮ್ಗೆ ಅದು ಬೇಕಾಗಿಲ್ಲ. ಅಂಡ್ ಮಾಡ್ಯುಲರ್ ನೀವು ಏನು ಕಟ್ಟೆ ಕಟ್ಸ್ತೀರಾ ಅದ್ರ ಮೇಲೆ ನೀವು ಗ್ರೆನೇಟ್ ಹಾಕ್ಸಿದಾಗ ನಾವು ಒಳಗಡೆ ಬಾಕ್ಸಿಂಗ್ ಮಾಡಕ್ ಆಗೋದಿಲ್ಲ. ಟೆಕ್ನಿಕಲ್ ಏನಾಗುತ್ತೆ ಅಂದ್ರೆ ಒಳಗಡೆ ಬಾಕ್ಸಿಂಗ್ ಮಾಡೋದಕ್ಕೆ ಸೈಜ್ ನಾರ್ಮಲಿ ನೀಟಾಗಿ ಕುತ್ಕೊಳ್ಳಲ್ಲ ಸರ್, ಅದೊಂದು ಪ್ರಾಬ್ಲಮ್ ಆಗುತ್ತೆ. ಅಂಡ್ ಬರೀ ಶಟರ್ಸ್ ಹಾಕ್ಬೇಕಾಗುತ್ತೆ, ಬರೀ ಡೋರ್ಸ್ ಹಾಕ್ಬೇಕಾಗುತ್ತೆ ಅಷ್ಟೇ. ಮಾಡ್ಯುಲರ್ ಕಾನ್ಸೆಪ್ಟ್ ಬರಲ್ಲ. ನೀವು ಯಾವಾಗ ಸಿಂಕ್ ನ ಕೂರಿಸ್ತೀರಿ, ಗ್ರೆನೇಟ್ ಸಿಂಕ್ ಕೂರಿಸ್ತೀರಿ, ಆ ಕಡೆ ಈ ಕಡೆ ಪಿಲ್ಲರ್ ತರ ಕಟ್ಟೆ ಕಟ್ಟಿರ್ತಾರೆ, ಅದಕ್ಕೆ ಪೀಸ್ ಆ್ಯಡ್ ಮಾಡಬೇಕು. ಆ ಪೀಸ್ ಜಾಯಿನ್ ಆದಾಗ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ಲಿ ಮಾಡ್ಯುಲರ್ ಲುಕ್ಕೇ ಬರೋದಿಲ್ಲ ಸರ್. ನಾವು ಯೂಶಲಿ ಸಜೆಸ್ಟ್ ಮಾಡೋದು ಏನು ಅಂದ್ರೆ ನಮಗೆ ಫ್ಲೋರಿಂಗ್ ಮಾಡಿ ಕೊಡಿ ಸಾಕು, ನಮಗೆ ಫ್ಲೋರಿಂಗ್ ಮಾಡಿ ಬಿಟ್ಬಿಡಿ. ಯಾವ ಹಂತದಲ್ಲಿ ಕರ್ಸ್ಬೇಕು ಸರ್ ನಿಮ್ಮನ್ನ? ಆಕ್ಚುಲಿ ಹೇಳಿ ಸರ್, ನಮ್ಮನ್ನ ನೀವು ಪ್ಲಾಸ್ಟ್ರಿಂಗ್ ಟೈಮಲ್ಲಿ ಕಳೆದ್ರೆ ತುಂಬಾ ಒಳ್ಳೇದು. ಪ್ಲಾಸ್ಟ್ರಿಂಗ್? ಹೌದು ಸರ್. ಯಾಕಂದ್ರೆ ಮೈನ್ ಎಲೆಕ್ಟ್ರಿಕಲ್ ಚಿಪ್ ಔಟ್ ಆಗದೆ ಅವಾಗ ಪೈಪಿಂಗ್ ಮಾಡ್ತಿರ್ತಾರೆ. ಅವಾಗ ನಾವು ನಾರ್ಮಲಿ ನಾವು ಸಜೆಷನ್ ಕೊಟ್ಬಿಟ್ರೆ ಅದ್ರ ಪಾಡಿಗೆ ಅದು ಮಾಡ್ಕೊಂಡು ಹೋಗ್ಬಿಡ್ತಾರೆ, ಮತ್ತೆ ಹೊಡೆಯೋ ಕೆಲಸ ಬರೋದಿಲ್ಲ. ಸೊ ಪ್ಲಾಸ್ಟಿಕ್ ಟೈಮಲ್ಲಿ ಕಳ್ಸಿದ್ರೆ ಪ್ಲಂಬಿಂಗ್ ಆಗಲಿ ಎಲೆಕ್ಟ್ರಿಕಲ್ ಆಗಲಿ ಏನೇ ರೀತಿಯಾದ ಪಾಯಿಂಟ್ ಚೇಂಜ್ ಆಗಲಿ ನಾವು ತಿಳಿಸ್ಕೊಟ್ಬಿಡ್ತೀವಿ. ಸೊ ಅವಾಗ ಮುಂದೆ ಹೋಗೋ ಎಲ್ಲ ಸರ್ಕಮ್ಸ್ಟೆನ್ಸ್ ತಡಿಬೋದು, ನಾವು ಈಗ ತಡಿಬೋದು ಅಂತ ಹೇಳ್ತೀರಾ. ಸೊ ಪ್ಲಾಸ್ಟಿಕ್ ಫ್ಯಾಮಿಲಿ ಬರಬೇಕು. ಹೌದು ಸರ್. ಅವಾಗ ಪ್ಲಾನಿಂಗ್ ಮಾಡ್ಕೊಳ್ಳೋಕ್ಕೂ ಟೈಮ್ ಸಿಗುತ್ತೆ, ತುಂಬಾ ಟೈಮ್ ಸಿಗುತ್ತೆ ಸರ್. ಯೂಶಲಿ ನೋಡ್ಬಿಟ್ಟಿರ್ತಾರೆ ಮನೆ ಹೆಂಗ್ ಬರುತ್ತೆ ಅಂತ. ಮನೆ ರೆಡಿ ಆಗೋಷ್ಟು ಡಿಸೈನ್ ಅಲ್ಲಿ ನೋಡ್ಬಿಟ್ಟಿರ್ತಾರೆ, ಈ ವಾಲ್ ಹಿಂಗ್ ಬರುತ್ತಪ್ಪ, ಈ ಪೇಂಟಿಂಗ್ ನಾವು ಮಾಡಿಸ್ಬೇಕು. ಈಗ ಏನ್ ಮಾಡಿದ್ರೆ ಅಂದ್ರೆ ಪೇಂಟಿಂಗ್ ಆಪ್ಷನ್ ನಮ್ಮ ಹತ್ರ ಕೆಲವು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಅದೊಂದು ವಿಡಿಯೋ ಮಾಡೋಣ ಸರ್. ಓಕೆ, ಎಲ್ಲೆಲ್ಲಿ ಪೇಂಟಿಂಗ್ ಮಾಡ್ಬೋದು, ಯಾವ್ಯಾವ ವಾಲ್ಗೆ ಯಾವ ಪೇಂಟಿಂಗ್ ಚೆನ್ನಾಗಿರುತ್ತೆ, ಕಾಂಬಿನೇಷನ್ ಯಾವ ತರ ಚೆನ್ನಾಗಿರುತ್ತೆ, ಕಾಂಟ್ರಾಸ್ಟ್ ಮಾಡೋದಿದ್ರೆ ಯಾವ ರೀತಿ ಕಾಂಟ್ರಾಸ್ಟ್ ಮಾಡಿದ್ರೆ ಬೆಟರು, ಯಾವ ಕಲರ್ ಜೊತೆ ಯಾವ ಕಲರ್ ಕಾಂಟ್ರಾಸ್ಟ್ ಆಗುತ್ತೆ, ಪ್ರತಿಯೊಂದನ್ನು ಕೂಡ ಒಂದು ಸಪ್ರೇಟ್ ವಿಡಿಯೋನೇ, ಅದು ಸಿವಿಲ್ ಆಗಿರೋದ್ರಿಂದ ಅಬ್ವಿಯಸ್ ಅದ್ರ ಬಗ್ಗೆ ಮಾಡೋಣ. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಟ್ಯಾಂಡಮ್. ಒಂದು ಕಿಚನ್ನಲ್ಲಿ ಒಂದು 10x8 ಆರ್ 10x10 ಒಂದು ಕಿಚನ್ ಇದೆ ಅನ್ಕೊಳ್ಳೋಣ. ಸೊ ನಿಮ್ಮ ಪ್ರಕಾರ ಎಷ್ಟು ಟ್ಯಾಂಡಮ್ ಇದ್ರೆ ಯೂಸ್ಫುಲ್? ಸರ್ ನನ್ನ ಪ್ರಕಾರ 5 ಸರ್. 5 ಅಂತ ಬಂದ್ರೆ ಈಗ ಸ್ಟವ್ ಕೆಳಗಡೆ ಸೆಟ್ ಆಫ್ 3 ಬರುತ್ತೆ, ಅದು ಕಾಮನ್ ಸರ್. ಅದು ಬಿಟ್ಟು 2 ವಿತ್ ಗ್ಯಾಲರಿ ಎಕ್ಸ್ಟ್ರಾ ಸಾಕು. ವಿತ್ ಗ್ಯಾಲರಿ ಸರ್, ಇದು ಟ್ಯಾಂಡಮ್ಸ್ ಅಲ್ಲಿ 2 ತರ, ವಿತೌಟ್ ಗ್ಯಾಲರಿ, ವಿತ್ ಗ್ಯಾಲರಿ ಅಂತ. ಸೊ ನಿಮ್ಗೆ ಸ್ಟವ್ ಕೆಳಗಡೆ ಬರೋದು 2 ವಿತೌಟ್ ಗ್ಯಾಲರಿ, 1 ವಿತ್ ಗ್ಯಾಲರಿ. ಸರಿ. ಅದ್ರ ಪಕ್ಕದಲ್ಲಿ ನಾವು ದೊಡ್ಡದು ಮಾಡ್ತೀವಿ ಅಂದ್ರೆ ಅದು ವಿತ್ ಗ್ಯಾಲರಿ 2 ಬೇಕು. ಸೊ ಸಾಕು, 5 ಕರೆಕ್ಟ್ ಆಗಿರುತ್ತೆ. 5 ಸಾಕು. ಸೆಟ್ ಆಫ್ 3 + 2. ಸೆಟ್ ಆಫ್ 3 + 2. ಸೆಟ್ ಆಫ್ 3 ಅಲ್ಲಿ ಆಕ್ಚುಲಿ ಕಟ್ಲರಿ ಬರುತ್ತೆ, ಕಪ್ ಅಂಡ್ ಸಾಸರ್ ಬರುತ್ತೆ, ಆಮೇಲೆ ನಿಮಗೆ ತಾಲಿ ಸೆಟ್ ಬರುತ್ತೆ. ಓಕೆ, ಇದೆರಡರಲ್ಲಿ ಬಂದು ಖಾಲಿ ಸ್ಪೇಸಸ್. ಯಾಕಂದ್ರೆ ಕ್ಲೈಂಟ್ಸ್ ಏನ್ ಮಾಡಿದ್ರೆ ಡ್ರಾಯರ್ ಟೈಪ್ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ, ಅದಕ್ಕೆ ಟ್ಯಾಂಡಮ್ಸ್ಗೆ ಹೋಗೋದು. ಇಲ್ಲಾಂದ್ರೆ ನಾರ್ಮಲ್ ಶಟರ್ಸ್ಗೆ ಹೋಗಿರೋರು ಅಲ್ವಾ? ಓಕೆ. ಸೊ ಸೆಟ್ ಆಫ್ 3 ಟ್ಯಾಂಡಮ್ಸ್ + 2 ಟ್ಯಾಂಡಮ್ಸ್ ಸೂಟೇಬಲ್. ಈ +2 ಹೇಳಿದ್ರಲ್ಲ, ಅದು ಯಾವ ಸೈಜಲ್ಲಿ ಇರಬೇಕು ನಿಮ್ಮ ಪ್ರಕಾರ? ಸರ್ ಅದು ನಾವು ಈ ಕಡೆ ಡಿವೈಡ್ ಮಾಡಿರ್ತೀವಿ. ಇವಾಗ ಏನು 2 feet 8 inches ನಾವೇನು ಕಿಚನ್ ತೊಗೊತೀವಿ ಅದ್ರಲ್ಲಿ 2 ಡಿವೈಡ್ ಮಾಡಿರ್ತೀವಿ ಅಷ್ಟೇ, ಆಫ್ ಮಾಡಿರ್ತೀವಿ. ಆಫ್ ಮಾಡ್ಬಿಡ್ತೀರಾ ಅರ್ಧ. ಟ್ಯಾಂಡಮ್ಸ್ ಏನಂದ್ರೆ ಪರ್ಟಿಕ್ಯುಲರ್ ಸೈಜ್ ಅಂತಿರಲ್ಲ ಸರ್, ಎಷ್ಟಾದ್ರೂ ಮಾಡ್ಕೊಬೋದು. ಸೊ ನೆಕ್ಸ್ಟ್ ವಿಕೆ ಬ್ಯಾಸ್ಕೆಟ್. ಹೌದು ಸರ್, ಮುಂಚೆನೂ ಇದೆ. ನನ್ನ ಕ್ವಶನ್ ಅಂದ್ರೆ PVC ಬೆಟರ, ಕೇನ್ ಬೆಟರ, ಯಾವುದು ಬೆಟರ್ ಸರ್? ಈಗ 3 ತರ ಆಗ್ಬಿಟ್ಟಿದೆ. 3? ಹೌದು ಸರ್. ಇನ್ನೊಂದು PVC, ಇನ್ನೊಂದು ಜಾಲಿ ಟೈಪ್ ಟ್ಯಾಂಡಮ್ ಅಲ್ಲೇ ಕಟ್ ಮಾಡ್ಕೊಂಡು. ಟ್ಯಾಂಡಮ್ ಅಲ್ಲೇ ಏನ್ ಮಾಡ್ತಾರೆ, ಫ್ರೇಮಿಂಗ್ ಮಾಡ್ಕೊಂಡು ಕಟ್ ಮಾಡಿ ಜಾಲಿ ಹಾಕ್ಬಿಡ್ತಾರೆ. ಅದಾಗ್ಬಿಟ್ಟು ಇವಾಗ ಅದನ್ನೇ ಯೂಸ್ ಮಾಡ್ತಿದ್ದಾರೆ. ಈಸಿ ಡ್ರಾಯರ್ ಪುಲ್ ಔಟ್ ಮಾಡಕ್ಕೆ, ಪುಲ್ ಇನ್ ಮಾಡಕ್ಕೆ ತುಂಬಾ ಈಸಿ ಅಂತ ಅದನ್ನೇ ಯೂಸ್ ಮಾಡ್ತಿದ್ದಾರೆ. ಕೇನಲ್ಲಿ ಏನು ಡಿಸ್ಅಡ್ವಾಂಟೇಜ್ ಅಂತ, ಯಾರಾದ್ರೂ ಒರಿಜಿನಲ್ ಫೀಲ್ ಬೇಕು ಅಂತಂದ್ರೆ ಮಾತ್ರ ಕೇನ್ಗೆ ಹೋಗ್ಬೋದು. ಈಗ ತುಂಬಾ ಹಳೆಬ್ರು ಇರ್ತಾರೆ, ಅವ್ರು ಕೇನ್ ಫಿನಿಶ್ ಬೇಕಾಗುತ್ತೆ. ಬಟ್ ಏನಂದ್ರೆ ಮೇಂಟೆನೆನ್ಸ್ ಕಷ್ಟ, ವಾಶ್ ಮಾಡೋಕ್ಕಾಗಲ್ಲ, ಡಸ್ಟ್ ಜಾಸ್ತಿ ಕುತ್ಕೊಳ್ಳುತ್ತೆ. PVC ಅಂತ ಬಂದಾಗ ನಿಮ್ಗೆ ಈಸಿ ವಾಷಬಲ್, ಈಸಿ ರಿಮೂವಬಲ್, ತುಂಬಾ ಲೈಟ್ ವೈಟ್. PVC ಬೆಟರ್ ಅಂತೀರಾ? PVC ಬೆಟರ್. ಕಾಸ್ಟ್ ವೈಸ್ ಯಾವುದು ಬೆಟರ್?
ಪಿ ವಿ ಸಿ ಬೆಟರ್. ಪಿ ವಿ ಸಿನೇ ಬೆಟರ್ ಸರ್. ಪಿ ವಿ ಸಿಗೂ ಇವಾಗ ಟ್ಯಾಂಡಮ್ ಜಾಲಿ ಬರ್ತಾ ಇದೆಯಲ್ಲ, ಇದು ಎರಡು ಕಂಪೇರ್ ಮಾಡಿದ್ರೆ ಯಾವ್ದು ಬೆಟರ್ ಅಂತ? ಅದು ಡಿಪೆಂಡ್ಸ್ ಆನ್ ಕ್ಲೈಂಟ್ ಮೆಂಟಾಲಿಟಿ ಸರ್. ಹೆಂಗಂದ್ರೆ ಈಗ ಓಪನ್ ನಮಗೆ ಕಾಣಿಸ್ಲಿ, ಒಂದು ಲುಕ್ ವೈಸ್ ಕಾಣಿಸ್ಲಿ ಅಂದ್ರೆ ನಾವು ಹೇಳೋದು ನಿಮ್ಗೆ ಅದು ಕ್ಲೋಸ್ಡ್ ಆಗಿರ್ಲಿ ಬೇಡ, ಜಸ್ಟ್ ಗಾಳಿಗೋಸ್ಕರ ಮಾಡೋಣ ಅನ್ನೋದಿದ್ರೆ ಟ್ಯಾಂಡಮ್ ಅಲ್ಲಿ ಬರೋ ಜಾಲಿ ಹಾಕೊಳ್ಳೋದು ಬೆಟರ್ ಅಂತ ಹೇಳ್ತೀರಾ. ಓಕೆ, ಸೊ ನೆಕ್ಸ್ಟ್ ಬರ್ತಾರಂಥದ್ದು ಬಾಟ್ಲ್ ಪುಲ್ ಔಟ್. ನಿಮ್ಮ ಪ್ರಕಾರ ಬಾಟ್ಲ್ ಪುಲ್ ಔಟ್ ಒಂದು ಕಿಚನ್ ಅಲ್ಲಿ ಹೆಲ್ಪ್ ಆಗತ್ತಾ ಆಗಲ್ವಾ? ಸರ್ ಬಾಟಲ್ ಪುಲ್ ಔಟ್ ಹೆಲ್ಪ್ ಆಗುತ್ತೆ ಸರ್. ಆಗುತ್ತಾ? ಖಂಡಿತ ಹೆಲ್ಪ್. ಏನೇನಕ್ಕೆ ಯೂಸ್ ಮಾಡಿ ಆಕ್ಚುಲಿ ನೋಡಿ ಸರ್, ಇಂಡಿಯಾದಲ್ಲಿ ಬಾಟಲ್ ಪುಲ್ ಔಟ್ ಬಾಟಲ್ ಇಡೋದು ಕಮ್ಮಿ, ಮತ್ತೆ ಎಲ್ಲದೂ ಇಡ್ತಾರೆ. ನಿಮ್ಮ ಪ್ರಕಾರ, ನೀವು ನೋಡಿರೋ ಪ್ರಕಾರ ಬಾಟಲ್ ಪುಲ್ ಔಟ್ ಅಲ್ಲಿ ಏನೇನಕ್ಕೆ ಯೂಸ್ ಆಗುತ್ತೆ ಸರ್? ಸರ್ ಬಾಟಲ್ ಪುಲ್ ಔಟ್ ಯೂಶಲಿ ನಾವು ಮಾಡೋದೇ ಅದನ್ನು ಟ್ಯಾಂಡಮ್ ಪಕ್ಕದಲ್ಲೇ. ಟ್ಯಾಂಡಮ್ ಪಕ್ಕದಲ್ಲಿ ಏನಕ್ಕೆ ಮಾಡಿದ್ರೆ ಕುಕಿಂಗ್ ಮಾಡುವಾಗ ಈಸಿಲಿ ಪುಲ್ ಔಟ್ ಮಾಡಿ ಆಯಿಲ್ ತಗೊಂಡು ಯೂಸ್ ಮಾಡಲಿ ಅಂತ ಒಂದೇ ಒಂದು ಕಾರಣಕ್ಕೆ. ಅದು ಆಕ್ಚುಲಿ ಆಯಿಲ್ ಪುಲ್ ಔಟ್. ಆಕ್ಚುಲಿ ಅದು ಬಾಟಲ್ ಪುಲ್ ಔಟ್ ಬಾಟಲ್ ಆಯಿಲ್ ಹಾಕಿಡ್ಬೇಕು. ಸಾಸ್ ಆಕ್ಚುಲಿ ನಿಮಗೆ ಸಾಸ್ ಯೂಸ್ ಆಗುತ್ತೆ, ಆಯಿಲ್ಗಳು ಯೂಸ್ ಆಗುತ್ತೆ. ಯಾವ್ಯಾವುದು ನಾವು ತಕ್ಷಣಕ್ಕೆ ಯೂಸ್ ಮಾಡಬೇಕು ಕಿಚನ್ ಅಲ್ಲಿ ಅಡುಗೆ ಟೈಮಲ್ಲಿ ಅದಕ್ಕೆ ಯೂಸ್ ಆಗಲ್ಲ. ಅದಕ್ಕೇನೆ ಟ್ಯಾಂಡಮ್ಸ್ ಸ್ಪೂನ್ಸ್ ಆಗಲಿ ನೈಫ್ ಆಗಲಿ ಯಾವಾಗ್ಲೂ ಸ್ಟವ್ ಕೆಳಗಡೆ ಕೊಟ್ಟಿರ್ತೀವಿ, ಅದ್ರ ಪಕ್ಕದಲ್ಲೇ ಬಾಟಲ್ ಆಯಿಲ್ ಪುಲ್ ಔಟ್ ಕೊಟ್ಟಿರ್ತೀವಿ. ಆಕ್ಚುಲಿ ಆಯಿಲ್ ಪುಲ್ ಔಟ್ ಹೋಗ್ತಾ ಹೋಗ್ತಾ ಬಾಟಲ್ ಪುಲ್ ಔಟ್ ಆಯ್ತು. ಬೇರೆ ಬೇರೆ ವಿಚಾರಕ್ಕೆ ಯೂಸ್ ಮಾಡ್ತಾರೆ, ಬಟ್ ಒಳ್ಳೇದಂತೀರಾ ನೀವು? ಒಳ್ಳೇದು ಸರ್, ನಿಜವಾಗ್ಲೂ ಒಳ್ಳೇದು. ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಏನೇನು ಆಪ್ಷನ್ ಸಿಗುತ್ತೆ ನಮಗೆ ಸರ್? 2 ಶೆಲ್ಫ್ ಇರ್ತದೆ ಅದರಲ್ಲಿ, ಒಂದು ಟಾಪ್ ಲೇಯರ್ ಒಂದು, ಬಾಟಮ್ ಲೇಯರ್ ಒಂದು. ಸೊ ಅದರಲ್ಲಿ ಎಲ್ಲ ರೀತಿಯ ಆಯಿಲ್ಸ್ ಇಡ್ಬೋದು, ಕುಕಿಂಗ್ ಆಯಿಲ್ಸ್, ಆಯಿಲ್ಸ್, ಮತ್ತೆ ಕೆಳಗಡೆ ಏನಾದರೂ ಬೇಕಿದೆ ಸಾಸಸ್ ಎಲ್ಲ ಇಡ್ಬೋದು ಸರ್ ನೀಟಾಗಿ. ಆ ಪುಲ್ ಔಟ್ ಯಾವ್ದು ಸಿಗುತ್ತೆ ಸರ್? ಮಟೀರಿಯಲ್ ಏನೇನು ಆಪ್ಷನ್? ಸರ್ ಅದು 2 ಥರ ಬರುತ್ತೆ. ಒಂದು ಮಾಡ್ಯುಲರ್ ಕಾನ್ಸೆಪ್ಟ್, ಇನ್ನೊಂದು SS ಕಾನ್ಸೆಪ್ಟ್. SS ಕಾನ್ಸೆಪ್ಟ್ ಯೂಶಲಿ ಅದ ಈಗ ನೀವು ಹೇಳಿದ್ರಲ್ಲ ಕಟ್ಟೆ ಕಟ್ಸ್ತಾರ, ಕಟ್ಟೆ ಕಟ್ಸೋರ್ಗೆ SS ಬ್ಯಾಸ್ಕೆಟ್ ತರ SS ಪುಲ್ ಔಟ್ ಬರುತ್ತೆ, ಅದನ್ನ ಯೂಸ್ ಮಾಡ್ಬೋದು. ಓಕೆ ಓಕೆ. ಸೊ ಮಾಡ್ಯುಲರ್ ಸೆಟಪ್ ಯಾರು ಮಾಡಿಸ್ತೀರಿ ಅವ್ರು ಮಾಡ್ಯುಲರ್ ಬಾಟಲ್ ಪುಲ್ ಔಟ್ ತಗೊಬೇಕು. ಮಾಡ್ಯುಲರ್ ಬಾಟಲ್ ಪುಲ್ ಕಂಪ್ಲೀಟ್ ಪ್ಯಾಕ್ ಆಗಿರುತ್ತೆ ಅದು. ಓಕೆ ಓಕೆ. ಬೆಟರ್ ಅಂದ್ರೆ ಓಪನ್ ಓಪನ್ ಆಗ್ಬಿಡುತ್ತೆ. ಓಪನ್ ಏನೇ ಇಟ್ರು ಕೆಳಗಡೆ ಚಿಕ್ಕ ಚಿಕ್ಕ ಬಿದ್ದೋಗೋ ಚಾನ್ಸಸ್ ಇರುತ್ತೆ, ಬಟ್ ಇದು ಬೀಳೋದಿಲ್ಲ. ಟ್ಯಾಂಡಮ್ ಬೆಟರ್ ಅಂತೀರಾ? ಟ್ಯಾಂಡಮ್ ಬೆಟರ್ ಸರ್. ಓಕೆ ಸರ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟು ದಿನ ವಿಡಿಯೋ ಮಾಡ್ತಿದ್ದನು, ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ನಾವಿಬ್ಬರೂ ಕೈ ಜೋಡಿಸ್ಬಿಟ್ಟು ಒಂದಾಗ್ಬಿಟ್ಟು ತಮಗೋಸ್ಕರ ಇಡೀ ಮಾರ್ಕೆಟಲ್ಲೇ ಯಾರೂ ಕೊಡ್ತಾ ಇಲ್ಲ, 1499ಇಂದನೂ ಕೂಡ 1499 ರೂಪಾಯಿಂದನೂ ಕೂಡ ಒಂದು ಕನ್ಸ್ಟ್ರಕ್ಷನನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತೊಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ಇಷ್ಟಕ್ಕೆ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬೋದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಇಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತೀರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತೀರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸು ಅನ್ನೋದನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ನನಸಿನ ಮನೆಯನ್ನು ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ. ಆಮೇಲೆ ನೆಕ್ಸ್ಟ್ ಬರೋದು ಪ್ಯಾಂಟ್ರಿ. ತುಂಬ ಜನ ಪ್ಯಾಂಟ್ರಿ ಹಾಕ್ಸ್ಕೊತಾ ಇರ್ತಾರೆ. ನಾನು ಹೇಳಿದ್ದೀನಿ ಪ್ಯಾಂಟ್ರಿ ಹಾಕ್ಸ್ಕೊಳ್ಳಿ, ಜಾಗ ಇರುತ್ತೆ ಅಂತ. ನಿಮ್ಮ ಪ್ರಕಾರ ಪ್ಯಾಂಟ್ರಿ ಈಸ್ ಗುಡ್ ಆರ್ ಬ್ಯಾಡ್? ಸರ್ ಪ್ಯಾಂಟ್ರಿ ಶೋಕೇಸ್ ಗುಡ್. Showcase is good. Not for storage.
ಬೇಡ ಅಂತೀರಾ? ಅಷ್ಟೊಂದು ಶೆಲ್ಫ್ಸ್ ಇರುತ್ತೆ ಸರ್. ಇವಾಗ ಡೋರ್ ಮೇಲೆ 6 ಶೆಲ್ಫ್, ಒಳಗಡೆ 6 ಶೆಲ್ಫ್, 12 ಶೆಲ್ಫ್, ಏನ್ ಇಡ್ತೀರಾ ಸರ್? ವೈಟ್ ಇಡಕ್ಕಾಗಲ್ಲ. ಶೆಲ್ಫ್ ಇಟ್ರೆ ಅಟ್ಲೀಸ್ಟ್ ಒಂದು 4 ಶೆಲ್ಫ್ ಇದೆ ಅಂದ್ರೆ ನೀವು ಒಂದು 5-5 kg ಡಬ್ಬಿಗಳು ಇಡ್ಬೋದು. ನೀವು ಹೇಳೋದು ಮಾಮೂಲಿ ಟಾಲ್ ಯೂನಿಟ್ ಮಾಡಿ ಶೆಲ್ಫ್ ಮಾಡೋದು ಬೆಟರ್ ಸರ್ ನಾನು ಹೇಳೋ ಪ್ರಕಾರ. ನಿಮಗೆ ಪ್ಯಾಂಟ್ ಯೂನಿಟ್ ಬೇಕು ಶೋಕೇಸ್ ಮಾಡ್ಬೇಕಂದ್ರೆ ಖಂಡಿತ ಇಡ್ಬೋದು. ಬಟ್ ಏನಂದ್ರೆ ನಿಮ್ಗೆ ಇಲ್ಲಿಂದ ಅಲ್ಲೋಗಿ ಎತ್ಕೊಂಡು ಬಂದು ಇಲ್ಲಿ ವಾಪಸ್ ಯೂಸ್ ಮಾಡಬೇಕು. ಕಿಚನ್ ಬರ್ತಾ ಇರಬೇಕಾಗುತ್ತೆ, ಆಕ್ಸೆಸಿಬಿಲಿಟಿ ನೋಡ್ತಿರ್ಬೇಕು. ಇನ್ನೊಂದು ಅಂಡ್ ಅದರಲ್ಲಿ ನಿಮಗೆ ಪರ್ಟಿಕ್ಯುಲರ್ ಡಬ್ಬಿ ಸೈಜ್ ಅಂತ ಇರುತ್ತೆ. ಆ ಡಬ್ಬಿ ಸೈಜ್ ಮೇಲೆ ಇಡಕ್ಕಾಗಲ್ಲ, ಯಾಕಂದ್ರೆ ಒಂದಕ್ಕೊಂದು ಕೊಲೆಡ್ ಆದ್ರೆ ಡೋರ್ ಕ್ಲೋಸ್ ಆಗಲ್ಲ. ಸೊ ಈ ತರ ಡಿಫ್ರೆಂಟ್ ಬಂದ್ಬಿಟ್ಟಿದೆ. ಇವಾಗೆಲ್ಲ ಏನ್ ಮಾಡಿದ್ರೆ ಎಲ್ಲರೂ SS ಬಾಸ್ಕೆಟ್ ತಗೊಂಡು ಪುಲ್ ಔಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಟ್ಯಾಂಡಮ್ ಒಳಗಡೆ. ಚಿಕ್ಕದಿನ ಎಂಟ್ರು ಬಿದ್ದೋಗ್ತಾ ಇರುತ್ತೆ ಕೆಳಗಡೆ. ಸೊ ನಾವು ಡ್ಯೂರೇಬಲ್ ನೋಡ್ತೀವಿ ಸರ್. ಡ್ಯೂರೇಬಲ್ ಸಜೆಸ್ಟ್ ಮಾಡಕ್ಕೆ ಹೋದ್ರೆ ಶೆಲ್ಫ್ ಬೆಟರ್. ರಿಮೂವಬಲ್ ಶೆಲ್ಫ್ ಕೊಟ್ಟಿರ್ತೀವಿ, ತುಂಬಾ ವೆಯ್ಟ್ ಇತ್ತು ಅಂದ್ರೆ ಆ ಶೆಲ್ಫ್ ತಗೊಂಡು ಕೆಳಗಡೆ ಹಾಕಿ 10 kg ಇಡಿ, ಏನೂ ಆಗಲ್ಲ. ನೀವು ಹೇಳ್ತಾರೆ ರಿಮೂವಬಲ್ ಶೆಲ್ಫ್ಸ್ ಅಂದ್ರೆ ಟಾಲ್ ಯೂನಿಟ್ ಮಾಡ್ಕೊಂಡ್ಬಿಟ್ಟು ಶೆಲ್ಫ್ಸ್ ಹಾಕೊಂಡ್ಬಿಡೋದು. ಆ ಶೆಲ್ಫ್ಸ್ ಅನ್ನ ರಿಮೂವ್ ಮಾಡ್ಬೋದು. ಚಿಕ್ಕದಿದ್ದಾಗ ಅದ್ರಲ್ಲೇ ಹಾಕಿ, ದೊಡ್ಡ ಡಬ್ಬಿ ಇಡ್ತೀರಾ, 1-2 ಶೆಲ್ಫ್ಸ್ ತೆಗಿರಿ. ಶೆಲ್ಫ್ ಅದ್ರ ಮೇಲೆ ಸರ್ ಕೆಳಗಡೆ ಶೆಲ್ಫ್ ಮೇಲೆ ಇಡ್ಲಿ, ಡಬಲ್ ಥಿಕ್ನೆಸ್ ಆಗುತ್ತೆ, ಇನ್ನೂ ಭಾರ ಆಗುತ್ತೆ, ಇನ್ನೂ ಭಾರ ಇಡ್ಬೋದು ನಾವು. ಓಕೆ. ಸೊ ಇದು ಒಳ್ಳೇದಿರ್ತೀರ. ಹೌದು ಸರ್. ಓಕೆ. ಸೊ ಪ್ಯಾಂಟಿನ ಸರ್ ಇಷ್ಟಪಡ್ತಾ ಇಲ್ಲ, ಸುಮ್ಮನೆ ವೇಸ್ಟು ಅಂತ ಹೇಳ್ತಾ ಇದ್ರೆ ಟಾಲ್ ಯೂನಿಟ್ ಹಾಕೊಳ್ಳಿ, ಜೊತೆಲಿ ಶೆಲ್ಫ್ಸ್ ಜಾಸ್ತಿ ಇರಲಿ ಅಂತ ಹೇಳ್ತಾ ಇದ್ದೀರಾ. ಸರ್ ನೆಕ್ಸ್ಟ್ ಬರೋದು ಕಾರ್ನರಲ್ಲಿ ಏನು ಮಾಡ್ತೀರಾ? ಕಾರ್ನರು ಈಗ ತುಂಬಾ ಅದೂ ಅಷ್ಟೇ ಸರ್, ಸೇಮ್ ಪ್ಯಾಂಟ್ ಯೂನಿಟ್ ಥರ ಎಸ್ ಕಾರ್ನರ್ ತೊಗೊತಾರೆ, ಮ್ಯಾಜಿಕ್ ಕಾರ್ನರ್ ತೊಗೊತಾರೆ, ಬ್ಲೈಂಡ್ ಕಾರ್ನರ್ಸ್ ತೊಗೊತಾರೆ. ಅದ್ರಲ್ಲಿ ಯಾವುದಲ್ಲೂ ವೆಯ್ಟ್ ಇರೋ ಥಿಂಗ್ಸ್ ಇಡೋಕ್ಕಾಗಲ್ಲ. ಎಲ್ಲ ಹೇಳ್ತಾರೆ ಪ್ರಮೋಷನಲ್ಲಿ ವೆಯ್ಟ್ ಇಡ್ಬೋದು ಅಂತ. ಸೊ ಸರ್ಟನ್ ಪೀರಿಯಡ್ ಆಫ್ ಟೈಮಲ್ಲಿ ಅದು ಡ್ಯಾಮೇಜ್ ಆಗುತ್ತೆ, ಸ್ಯಾಗ್ ಆಗುತ್ತೆ. ಅದು ಹಿಂಜಸ್ ಮೇಲೆ ನಿಂತ್ಕೊಂಡಿರುತ್ತೆ ಎಲ್ಲ. ಅದೇನು ನಾವು ಇಡ್ತೀವಿ ಭಾರ ತಗೊಳುತ್ತೆ, ಸಿಕ್ಕಾಪಟ್ಟೆ ಭಾರ ತಗೊಳುತ್ತೆ. ಕೆಳಗಡೆ ಪ್ಲಾಟ್ಫಾರ್ಮ್ ಓಕೆ, ಡಬಲ್ ಲೇಯರ್ ಬರುತ್ತೆ, ಭಾರ ಆಗುತ್ತೆ. ನಾವೇನು ಸಜೆಸ್ಟ್ ಮಾಡ್ತೀವಿ ಅಂದರೆ ಕಾರ್ನರ್ ಯೂನಿಟ್ಸ್ ಬಂದಾಗ 2 ಶಟರ್ಸ್ ತಗೊಳ್ಳಿ. 2 ಶಟರ್ಸ್ ತಗೊಳ್ಳಿ ಅಂದರೆ ನೀವು ಹೇಳೋದು 180 ಡಿಗ್ರಿ ಇಂಜಸ್ ಹಾಕಿ. 180 ಡಿಗ್ರಿ ಇಂಜಸ್ ಹಾಕ್ಬೋದು. ಅದು ಬಂದು ಬೆಂಡಬಲ್ ಶಟರ್ಸ್, ಅದು ಯೂಸ್ ಮಾಡ್ಬೋದು. ಇಲ್ಲ 2 ಶಟರ್ಸ್ ಓಪನ್ ಮಾಡ್ಬೋದು. ಅವಾಗ ಎಲ್ ಶೇಪಲ್ಲಿ ನಾವು ಲೆಜ್ ಹಾಕಿದ್ರೆ ಈಸಿ ಆಕ್ಸೆಸಬಲ್. ನೀವು ಹೇಳೋದು ಎಲ್ ಶೇಪ್ ಲೆಜ್ ಹಾಕಬೇಕು. ಎಲ್ ಶೇಪ್ ಲೆಜ್ ಹಾಕಿದ್ರೆ ಈಸಿ ಕಾರ್ನರ್ನ ನಾವು ಹಂಗೆ ಆಕ್ಸೆಸ್ ಮಾಡ್ಬೋದು. ಕುತ್ಕೊಂಡು ಈ ಡೋರ್ ಆಕ್ಸೆಸ್ ಮಾಡ್ಬೋದು, ಈ ಡೋರ್ ಆಕ್ಸೆಸ್ ಮಾಡ್ಬೋದು, ಎರಡು ಓಪನ್ ಮಾಡಿ ಆಕ್ಸೆಸ್ ಮಾಡ್ಕೊಂಡು. ಕರೆಕ್ಟ್, ಇದು ಒಳ್ಳೆ ಐಡಿಯಾ ಸರ್. ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಬ್ಲೈಂಡ್ ಕಾರ್ನರ್ ಮಾಡ್ಬಿಡ್ತಾರೆ, ಕಾಣಿಸೋದೇ ಇಲ್ಲ ಒಳಗಡೆ ಏನಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಹೋಗ್ಕೊಂಡಿದ್ರು ಗೊತ್ತಾಗೋದಿಲ್ಲ. ಅದ್ರ ಬದಲು ನೀವು ಅದನ್ನ ಕರೆಕ್ಟ್ ಆಗಿ ಹಿಂಗೆ ಓಪನ್ ಮಾಡ್ಬಿಟ್ಟು ಹಂಗೆ ಒಳಗಡೆ ಇಟ್ಬಿಡ್ಬೋದು. ಓಕೆ. ಅದ್ರೊಳಗಡೆ ಏನಾದ್ರು ಡ್ರಾವರ್ ಹಾಕ್ಬೋದಾ? ಹಂಗೆ ಕಾರ್ನರ್ ಸೆಟಪ್ ಮಾಡ್ಬೋದು. ಬಟ್ ಏನಂದ್ರೆ ಅಷ್ಟು ಸೂಟೇಬಲ್ ಅಲ್ಲ ಸರ್. ಅವಾಗ ಡೋರ್ನ ಕಟ್ ಮಾಡಿ ನಾವು ಕೂರಿಸಬೇಕಾಗುತ್ತೆ. ಗ್ಯಾಪ್ಸ್ ಅಲ್ಲಿ ನೀರ್ಗಳೋದ್ರೆ ಬೇಡ ಅಂತೀರಾ ಅಲ್ವಾ? ಅದ್ರ ಬದಲು ಕೈಯಾಗಿ ತಗೊಳ್ಳೋದೇ ಬೆಟರ್. ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಸರ್ ನೆಕ್ಸ್ಟು ಇಂಜಸ್ಸು. ಕಿಚನ್ ಅಂತ ಬಂದಾಗ ಇಂಜಸ್ ತುಂಬಾನೇ ತೊಂದರೆ ಕೊಡೋದು. ಹೌದು ಸರ್. ಅಷ್ಟೆಲ್ಲ ಬರುತ್ತೆ ಸರ್, ಆಮೇಲೆ ಕಿತ್ಕೊಂಡ್ ಬರುತ್ತೆ. ಏನಾದ್ರು ಸೊಲ್ಯೂಷನ್ಸ್ ಇದೆಯಾ ಸರ್? ಈಗ ಇಂಜಸ್ ಸೊಲ್ಯೂಷನ್ ಇದೆ ಸರ್, ಖಂಡಿತ. ಬಟ್ ಏನಂದ್ರೆ ಕಂಪ್ಲೀಟ್ ಕಿಚನ್ ನಾವು ಆ ಥರ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಪ್ರಾಬ್ಲಮ್ ಆಗೋದು ಇಲ್ಲ ಅಂದ್ರೆ ಸಿಂಕ್ ಯೂನಿಟ್ ಅಲ್ಲಿ. ಕರೆಕ್ಟ್. ಸಿಂಕ್ ವಾಟರ್ ಎಲ್ಲೆಲ್ಲಿ ಬರುತ್ತೋ ಅಲ್ಲೇ ಪ್ರಾಬ್ಲಮ್ ಆಗೋದು ಇಂಟೀರಿಯರ್. ಸೊ ನೀವು ಅಲ್ಲಿ ನಾವು ಇವಾಗ ಏನು ಮಾಡ್ತೀವಿ, SS ರಸ್ಟ್ ಫ್ರೀ ಇಂಜಸ್ನ ಯೂಸ್ ಮಾಡ್ತಾ ಇದೀವಿ. ಬಂದಿದೆಯಾ? ಅದು ಬಂದಿದೆ ಸರ್. ಫುಲ್ಲಿ ಕಂಪ್ಲೀಟ್ಲಿ SS ಸರ್. ರಸ್ಟ್ ಫ್ರೀ. ನೀರಲ್ಲಿ ಮುಳ್ಸಿಟ್ರು ರಸ್ಟ್ ಬರಲ್ಲ, ಏನೂ ಆಗಲ್ಲ. ಅಂದ್ರೆ 304 ಗ್ರೇಡ್ ಅಂತ. ಹೌದು ಸರ್. ಓಕೆ. ಅದು ಕಂಪ್ಲೀಟ್ಲಿ ನಿಮಗೆ ಬರೀ ನಿಮಗೆ ಸಿಂಕ್ ಯೂನಿಟ್ಗೆ ವ್ಯಾನಿಟೀಸ್ಗೆ ಯೂಸ್ ಮಾಡೋದನ್ನೇ ಬಂದಿರೋದು. ಅದು ಎಲ್ಲ ಶೆಡರ್ ಯೂಸ್ ಮಾಡೋಕ್ಕಾಗಲ್ಲ. ಎಲ್ಲಿ ವೆಟ್ ಏರಿಯಾಸ್ ಇದೆ ಅಲ್ಲಿ ಯೂಸ್ ಮಾಡಿ, ಕಾಸ್ಟಿಂಗ್ ಸೇವ್ ಆಗುತ್ತೆ. ಅಂಡ್ ಇನ್ನೊಂದ್ರೆ ಪದೇ 5 ವರ್ಷಕ್ಕೆ ಒಂದ್ಸತಿ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಈಗ ಬೇರೆ ಇಂಜಸ್ ಏನಾಗುತ್ತೆ ಅಂದ್ರೆ ಇವಾಗ ಚೆನ್ನಾಗಿ ವರ್ಕ್ ಆಗುತ್ತೆ, ಬಟ್ ಏನೋ ಒಂದು ಒಳಗಡೆ ನಿಮ್ಗೆ ತೇವಾಂಶ ಬಂತು, ಇಲ್ಲ ಅಂದ್ರೆ ಪ್ಲಂಬಿಂಗ್ ಇಶ್ಯೂ ಆಯ್ತು, ಫಸ್ಟ್ ಡ್ಯಾಮೇಜ್ ಆಗುತ್ತೆ ಕಿಚನ್. ಸೊ ಅಲ್ಲಿ ನಾವು ಕೇರ್ ಮಾಡಿಬಿಟ್ರೆ ಇನ್ನೆಲ್ಲ ಕಡೆ ಅವಾಯ್ಡ್ ಮಾಡ್ಕೊಂಡು. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಸೊ ಹೊಸದಾಗಿ ಬಂದಿರುವಂಥದ್ದು SS ಇಂಜಸ್ ಬಂದಿದೆ ಅಂತ ವೀಕ್ಷಕರೇ. ನೀವು ಇವ್ರ ಹತ್ರ ಮಾಡಿಸಿ, ಯಾರ ಹತ್ರ ಆದ್ರೂ ಮಾಡಿಸಿ, SS ಇಂಜಸ್ ಹಾಕ್ಸೋದನ್ನ, ವಾಟರ್ ಪ್ರೂಫ್ ಹಾಕೋದನ್ನ ಮರಿಬೇಡಿ. ಸರ್ ನೆಕ್ಸ್ಟ್ ಬರೋದು ಕಿಚನ್ ಅಂತ ಬಂದಾಗ ಲೈಟಿಂಗ್ಸ್. ನಿಮ್ಮ ಪ್ರಕಾರ ಎಲ್ಲೇ ಲೈಟಿಂಗ್ಸ್ ಹಾಕಬೇಕು, ಕನ್ವೀನಿಯೆಂಟ್ ಆಗಿ ಇರಬೇಕು, ಲೇಡೀಸ್ಗೆ ಹೆಲ್ಪ್ ಆಗಬೇಕು ಅಂತಂದ್ರೆ? ಸರ್ ನನ್ನ ಪ್ರಕಾರ ಹೇಳೋದಾದ್ರೆ ಸ್ಪೈಸ್ ರ್ಯಾಕ್ ಕೆಳಗಡೆ, ಯಾಕಂದ್ರೆ ಚಾಪಿಂಗ್ ಮಾಡ್ತಾರೆ. ಹೌದು. ಎಲ್ಲ ಕಡೆ ಮೇಲೆ ಲೈಟ್ಸ್ ಇರೋದು ಬಂದು ಕೆಳಗಡೆ ಬಿಡಲ್ಲ. ಈಗ ಏನಾದ್ರೆ ಎಲ್ಲ ಕಿಚನ್ ಅಲ್ಲಿ ಮುಂಚೆ ಸಜ್ಜಾ ಇರೋದು ಬಿಟ್ರೆ ಏನು ಇರ್ತಾ ಇಲ್ಲ. ಈಗೆಲ್ಲ ಮಾಡಲ್ ಕಿಚನ್ ಹೋಗೋ ಕಾರಣ ಲಾಫ್ಟ್ ಬರುತ್ತೆ, ವಾಲ್ ಯೂನಿಟ್ ಬರುತ್ತೆ. ಅದಕ್ಕೆ ಕೆಳಗಡೆ ಏನೋ ಚಾಪ್ ಮಾಡ್ತೀವಿ ಅಂದ್ರೆ ಕಾಣಿಸೋದಿಲ್ಲ, ಆಲ್ಮೋಸ್ಟ್ ಲೈಟ್ ಅವಾಯ್ಡ್ ಆಗ್ಬಿಡುತ್ತೆ. ಕರೆಕ್ಟ್. ಸೊ ಸ್ಪೈಸ್ ರ್ಯಾಕ್ ಕೆಳಗಡೆ ಪ್ರೊಫೈಲ್ ಲೈಟ್ ತಗೊಳ್ಳಿ. ಅದಾದ್ಮೇಲೆ ಪ್ರೊಫೈಲ್ ಶಟರ್ ಇದ್ರೆ ಪ್ರೊಫೈಲ್ ಲೈಟ್ ತಗೊಳ್ಳಿ. ಪ್ರೊಫೈಲ್ ಶಟರ್ ಇದ್ರೆ ಏನಿದು ಪ್ರೊಫೈಲ್ ಶಟರ್ ಅಂತ? ಸೊ ಪ್ರೊಫೈಲ್ ಶಟರ್ ಬಂದು ಗ್ಲಾಸ್ ಅಲ್ಯೂಮಿನಿಯಂ ಫ್ರೇಮ್ ಆಗಿರೋದು. ಹೌದು ಸರ್. ಸೊ ಅದರಲ್ಲಿ ಅದಕ್ಕೆ ಏನಾಗಿದೆ ಅಂದ್ರೆ ವಿಸಿಬಿಲಿಟಿ ಇರಲಿ, ಲುಕ್ ವೈಸ್ ಮಾಡ್ರನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೈಂಟ್ಗೂ ಸಜೆಸ್ಟ್ ಮಾಡ್ತೀವಿ ಅದನ್ನ ಮಾಡಿಸಿ ಅಂತ. ಲೈಟ್ಸ್ ಅಲ್ಲಿ ಪ್ರೊಫೈಲ್ ಲೈಟ್ಸ್ ಆಗ್ಬೋದು. ಅದು ಬಿಟ್ರೆ ಅಂಡರ್ ದ ಸ್ಪೈಸ್ ರ್ಯಾಕ್ ಮಾಡಿ, ಇನ್ನೆಲ್ಲೂ ಬೇಡ ಸರ್, ಅವಶ್ಯಕತೆ ಇಲ್ಲ. ಈ ಡ್ರಾವರ್ ಒಳಗಡೆ ಎಲ್ಲ ಲೈಟ್ ಹಾಕ್ತಾರೆ ಸರ್. ಇವಾಗ ಏನೋ ಒಂದು ಪ್ರಾಬ್ಲಮ್ ಆಯ್ತು, ಇದು ಹುಳಗಳು ಇವಾಗ ಗ್ರೂ ಮಾಡಬೇಕು ಪ್ರೊಫೈಲ್ ಲೈಟ್ಸ್ಗೆ. ಗ್ರೂ ಮಾಡೋದೇನಾಗುತ್ತೆ ಅಂದ್ರೆ ಜಿರಳೆಗಳು ಓಡೋದು ಜಾಸ್ತಿ, ತಲೆನೋವು, ಬೇಡ ಸರ್. ಸೊ ಡ್ರಾವರ್ ತೆಗೆದಾಗ ಲೈಟ್ ಬರೋದು ಅವೆಲ್ಲ ಬೇಡ ಅಂತ, ಅನ್ನೆಸೆಸರಿ. ಓಕೆ.
ಸೂಪರ್. ಆಮೇಲೆ ಕೆಲವರು ಫಾಲ್ ಸೀಲಿಂಗ್ ಮಾಡ್ತಾರೆ ಸರ್ ಕಿಚನಲ್ಲಿ, ನೀವೇನಂತೀರ? ಸರ್ ಫಾಲ್ ಸೀಲಿಂಗ್ ಯೂಶಲಿ ಅಂದ್ರೆ ನಾವು ಎಲ್ಲರೂ ಆಯಿಲ್ ಯೂಸ್ ಮಾಡ್ತಾರೆ ಸರ್, ಎಲ್ಲರೂ ಬಾಂಡ್ಲಿ ಯೂಸ್ ಮಾಡ್ತಾರೆ. ಆ ಹೊಗೆ ಹೋಗಿ ಕುತ್ಕೊಂಡು ಅದು ಬೋರ್ಡ್ ಸರ್, ಗೋಡೆನೇ ತಡೆಯಲ್ಲ, ಗೋಡೆನೇ ಕಪ್ಪಾಗಿರುತ್ತೆ. ಇನ್ನು ಬೋರ್ಡ್ ಅಂತೂ ಇದ್ದಿದ್ದು ತಡೆಯಲ್ಲ. ಅದು ಹೀಟ್ ತಗೊಂಡು ಏನಾಗುತ್ತೆ ಅಂದ್ರೆ ಕಪ್ಪಗಾಗಿ ಕ್ರ್ಯಾಕ್ ಆಗೋ ಸ್ಟಾರ್ಟ್ ಆಗುತ್ತೆ. ನೀವು ಮತ್ತೆ ಪುಟ್ಟಿ ಎಷ್ಟಂದ್ರೂ POP ಅಲ್ವಾ ಸರ್ ಅದು? ಆಕ್ಚುಲಿ POP ಸರ್, ಅಲ್ಟಿಮೇಟ್ಲಿ ಅದು POP. ನೀವು ವುಡ್ಡಲ್ಲೇ ಮಾಡಿಸ್ತೀನಿ ಅಂದ್ರೂ ಆ ಜಿಡ್ಡು ಕೂತ್ಕೊಳ್ಳುತ್ತೆ. ಸೊ ಕಿಚನಲ್ಲಿ ಫಾಲ್ ಸೀಲಿಂಗ್ ಬೇಡ ಸರ್, ವೇಸ್ಟ್ ಅಂತೀರಾ? ಬೇಡ ಸರ್, ವೇಸ್ಟ್. ಸೂಪರ್ ಸರ್. ನೆಕ್ಸ್ಟ್ ಬರ್ತಾ ಇರುವಂಥದ್ದು ಸಿಂಕ್ ಅಂತ ಬಂದಾಗ ಯಾವುದನ್ನ ನೀವು ಬೇಡ ಅಂತೀರಾ, ಯಾವುದು ಇರ್ಲಿ ಅಂತ ಹೇಳ್ತೀರಾ ಸರ್ ನೀವು? ಸರ್ ನಾವು ಬೇಡ ಅಂದ್ರೆ ಮಾಡ್ಯುಲರ್ ಕಾನ್ಸೆಪ್ಟ್ ನೀವು ತಲೆ ತಗೊಂಡ್ರೆ ನಾವು ಈ ಕಟ್ಟೆ ಕಟ್ಸ್ಬಿಟ್ಟು ಗ್ರಾನೈಟ್ ಸಿಂಕ್ ಮಾಡ್ತಾರಲ್ವ, ಗ್ರಾನೈಟ್ ಸಿಂಕ್ ಹಾಕ್ತಾರೆ, ಅದು ಬೇಡ ಅಂತೀವಿ ಸರ್. ಅದೇನಂದ್ರೆ ಅದನ್ನ ಕೂರ್ಸಿರ್ತಾರೆ, ಅದಕ್ಕೆ 2 ಪಿಲ್ಲರ್ ತರ ಮಾಡಿರ್ತಾರೆ, ಅದಿಷ್ಟು ಪೈಪಿಂಗ್ ಹೋಗ್ತಿರುತ್ತೆ, ಅದು ಯೂಸೇಬಲಿ ಓಕೆ. ನೀವೇನು ಮಾಡ್ಯುಲರ್ ಕಿಚನ್ ಮಾಡಿಸಿಲ್ಲ ಅಂದ್ರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಮಾಡ್ಯುಲರ್ ಕಿಚನ್ ಮಾಡಿಸ್ತೀನಿ ಅಂತಂದಾಗ ಆ ಸಿಂಕ್ ಮೇಲೆ ನಾವು ಏನು ಹೊಡಿಯಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಕಲ್ಲು ಅಲ್ವಾ ಅದು? ಅಲ್ಟಿಮೇಟ್ ಅದು ಬಿಟ್ಬಿಟ್ಟೆ ನಾವು ಮುಂದಕ್ಕೆ ಅದನ್ನ ಕವರ್ ಮಾಡ್ತೀವಿ ಅಂದ್ರೂ ಜಸ್ಟ್ ಪ್ಯಾನೆಲ್ ಹೊಡೆದಂಗೆ ಇರುತ್ತೆ, ಚೆನ್ನಾಗಿರಲ್ಲ ಸರ್. ಮಾಡ್ಯುಲರ್ ತಗೊಳ್ಳೋರು ಯಾವಾಗಲೂ ಕ್ವಾಡ್ ಬೆಸ್ಟ್. ಸೈಜ್ ಹೇಳಿ ಸರ್, ಯಾವ್ದು ಬೆಟರ್ ಸೈಜ್? ಸರ್ ಸೈಜ್ ಬಂದ್ರೆ ನಮ್ದು ಯೂಶಲಿ ಏನಾಗುತ್ತೆ ಅಂದ್ರೆ 18 ಇಂಚಸ್ ಡೆಪ್ತ್, ಫೈನ್ ಸರ್. 18 to 20 ಇಂಚಸ್ ವರೆಗೂ ಓಕೆ. ವಿಡ್ತ್ 2 ಫೀಟ್ ವರೆಗೂ ತೊಗೊಳ್ಳಿ ಸರ್, 2 ಅಡಿವರೆಗೂ ತೊಗೊಳ್ಳಿ ಸರ್, ಪ್ರಾಬ್ಲಮ್ ಇಲ್ಲ, ಯೂಸೇಬಲ್ ಇರುತ್ತೆ. ಸೊ ಕೆಲವೊಬ್ರು ಡಬಲ್ ಬೌಲ್, ಸಿಂಗಲ್ ಬೌಲ್, ಚಾಪಿಂಗ್ ಬೋರ್ಡ್ ಎಲ್ಲ ಬರುತ್ತೆ, ಅದೆಲ್ಲ ಬೆಟರ್ ಸರ್? ಚಾಪಿಂಗ್ ಬೋರ್ಡ್ ಎಲ್ಲ ಬಂದು ಕೊರಿಯನ್ ಸಿಂಕ್ ಅದು ಅಷ್ಟು ಲೈಫ್ ಇರೋದು ಯಾರು ನೋಡಿಲ್ಲ. ಪಿಯಾನೋ ಸಿಂಕ್ ಹೇಳ್ತಾ ಇದ್ದಾರೆ, ಅದು ಇವಾಗ ಬೇರೆ ಬಂದಿರೋದೇ ಈಗ ಇನ್ನು ಯಾರು ನೋಡಿಲ್ಲ. ಅದು ಏನು ಆಲ್ರೆಡಿ ಹಾಕ್ಸಿರೋದೆಲ್ಲ ಡ್ಯಾಮೇಜ್ ಆಗಿದೆ ಸರ್, ಹಾಕ್ಸಿರೋದೆಲ್ಲ ತಲೆನೋವಿದೆ. ಒಂದೊಂದು ವರ್ಕ್ ಆಗಲ್ಲ. ಈ ಗ್ಲಾಸ್ ವಾಷರ್ ಅಂತ ಬರುತ್ತೆ, ಅದು ವರ್ಕ್ ಆಗಲ್ಲ, ಅದೊಂದು ಕಿತ್ಕೊಂಡು ಹೋಗ್ಬಿಡುತ್ತೆ ಸರ್. ನಾನು ತುಂಬಾ ಕಡೆ ನೋಡಿದ್ದೀನಿ ಪಿಯಾನೋ ಸಿಂಕ್ ಅಲ್ಲಿ ಗ್ಲಾಸ್ ಕ್ಲೀನರ್ ಅಂತೂ ವರ್ಕೇ ಆಗಲ್ಲ ಅಂತ ಹೇಳ್ಬೋದು ಸರ್. ಇನ್ನು ಮಿಡಲ್ ಯೂನಿಟ್ ಅಂತ ಬಂದಾಗ ಅಂದ್ರೆ ಸೆಂಟ್ರ್ ಯೂನಿಟ್ ಬರುತ್ತಲ್ಲ, ವಾಲ್ ಯೂನಿಟ್ ಅಂತ ಬರ್ತಾರಲ್ಲ, ಸೊ ಅಲ್ಲಿ ಯಾವ್ಯಾವ ರೀತಿ ನೀವು ಆಪ್ಷನ್ ಕೊಡ್ತೀರಾ ನಮಗೆ? ಸರ್ ವಾಲ್ ಯೂನಿಟ್ಸ್ ಅಂತ ಬಂದಾಗ ನಿಮಗೆ ಕ್ಲೋಸ್ ಶಟರ್ಸ್ ಕೊಡ್ತೀರಾ? ಪ್ರೊಫೈಲ್ ಶಟರ್ಸ್ ಕೊಡ್ತೀವಿ. ಈಗ ಪ್ರೊಫೈಲ್ ಶಟರ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಲಿಫ್ಟ್ ಅಪ್ಸ್ ಬರುತ್ತೆ ಸರ್. ಲಿಫ್ಟ್ ಅಪ್ಸ್, ಸಿಂಗಲ್ ಲಿಫ್ಟ್ ಅಪ್, ಒಂದೇ ಹಿಂಗೆ ಎತ್ತೋದು, ಡಬಲ್ ಲಿಫ್ಟ್ ಅಪ್. 2 ಶಟರ್ ಹಿಂಗೆ ಬೆಂಡ್ ಆಗಿ ಹೋಗುತ್ತೆ ಮೇಲೆಗಡೆಗೆ, ಎರಡು ಹಿಂಗೆ ಸ್ಮಜ್ ಆಗಿ ಮೇಲೆ ಹೋಗುತ್ತೆ, ಡಬಲ್ ಲಿಫ್ಟ್ ಅಪ್. ಓಕೆ. ಆಮೇಲೆ ಹೈಟ್ ಶಾರ್ಟ್ ಇರೋರಿಗೆ, ಲೇಡೀಸ್ ಶಾರ್ಟ್ ಇದಾರೆ, ಅವ್ರಿಗೆ ನಾವು ಸಜೆಸ್ಟ್ ಮಾಡೋದು ಒಂದು ಪುಲ್ ಡೌನ್ ಮೆಕ್ಯಾನಿಸಮ್. ನೋಡಿದ್ದೀನಿ ಸರ್ ಅದನ್ನ ನಾನು. ಡೋರ್ ಓಪನ್ ಮಾಡೋದು ಮೆಕ್ಯಾನಿಸಮ್ ಇರುತ್ತೆ, ಹೇಳಿದ್ರೆ ನೀಟಾಗಿ ಬರುತ್ತೆ, ಕೆಳಗಡೆ ಬರುತ್ತೆ, ನಮ್ಮ ಹೆಡ್ ಲೆವೆಲ್ಗೂ ಬರುತ್ತೆ, ಆರಾಮಾಗಿ ತಗೊಂಡು ಮತ್ತೆ ವಾಪಸ್ ಕಳಿಸಿ. ಅದು ಆಕ್ಸೆಸರೀಸ್ ಅಲ್ವಾ ಸರ್? ಆಕ್ಸೆಸರೀಸ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅನ್ಕೊಂತೀನಿ. ಈಸಿ ಬೇಕಂದ್ರೆ ಕಾಸ್ಟ್ಲಿ ಖರ್ಚು ಮಾಡಲೇಬೇಕಾಗತ್ತೆ. ಸೊ ನೆಕ್ಸ್ಟ್ ಇನ್ನೇನು ಟ್ರೇ ಏನಾದರೂ ಇದೆಯಾ? ಯಾವುದಾದ್ರೂ ಟ್ರೇ? GTPT ಟ್ರೇ ಇದೆ, ಸಿಂಕ್ ತಟ್ಟೆಗಳೆಲ್ಲ ತೊಳೆದ್ಬಿಟ್ಟು ಹ್ಯಾಂಗ್ ಮಾಡೋಕ್ಕಾಗಲಿ GTPT ಟ್ರೇ ಕೊಡ್ತಾರೆ, ಯೂಸ್ಫುಲ್ ಇದೆ. GTPT ಅಂತ GTPT ಟ್ರೇನ ಯೂಸ್ ಮಾಡ್ಬೋದು. ಹೆಂಗ್ ವರ್ಕ್ ಆಗುತ್ತೆ? ಏನು ಸರ್ ಜಸ್ಟ್ ಒಂದು SS ಟ್ರೇ ಅಷ್ಟೇ. ಓಕೆ. ಅದಕ್ಕೊಂದು ಸೈಜ್ ಪರ್ಟಿಕ್ಯುಲರ್ ಸೈಜ್ ಇರುತ್ತೆ, ಅದನ್ನ ಫಿಕ್ಸ್ ಮಾಡಿರ್ತೀವಿ. ಅದು ಓಪನ್ ಆಗಿರುತ್ತೆ, ತಟ್ಟೆ ಎಲ್ಲ ವಾಶ್ ಮಾಡಿ ನೀವು ಹಂಗೆ ಎಲ್ಲ ವಾಟರು ನೀಟಾಗಿ ಸಿಂಕ್ ಒಳಗೆ ಬಿಡುತ್ತೆ. ಯೂಶಲಿ ಇದನ್ನ ನಾವು 2 ಕಡೆ ಹಾಕ್ತೀವಿ, ಒಂದು ಅಬೋವ್ ಸಿಂಕ್, ಇಲ್ಲ ಅಂದ್ರೆ ಯುಟಿಲಿಟಿಲಿ ವಾಶ್ ಮಾಡೋಂಥವ್ರು ಅಲ್ಲಿ ಹ್ಯಾಂಗ್ ಮಾಡ್ಕೊಂತಾರೆ. ಓಕೆ. ಈಗ ಒಂದು ವೇಳೆ ನಾವು ಸಿಂಕ್ ಇಲ್ಲ, ಪಕ್ಕದಲ್ಲೆಲ್ಲ ಮಾಡಿಸಿದ್ದೀವಿ, ಟ್ರೈಗೆ ಏನಾದರೂ ಬರುತ್ತೆ ಸರ್ ಅದಕ್ಕೆ? ಅದು ಬರೋದೇ ನಿಮ್ಗೆ SS ಫ್ರೇಮ್ ಅಲ್ಲೇ ಬರುತ್ತೆ, ಹ್ಯಾಂಗ್ ಮಾಡೋದಷ್ಟೇ, ಜಸ್ಟ್ ಅದನ್ನ ಹ್ಯಾಂಗ್ ಮಾಡೋದಷ್ಟೇ. ಸೊ GTPT ಹಾಕೋಬಹುದು ನಾವು? ಓಕೆ ಸರ್. ಇನ್ನು ಹ್ಯಾಂಡಲ್ ಅಂತ ಬಂದಾಗ ಕಿಚನ್ ಅಲ್ಲಿ ಯಾವ್ಯಾವ ರೀತಿ ಹ್ಯಾಂಡಲ್ ಇದೆ ಸರ್? ಹ್ಯಾಂಡಲ್ಸ್ ಈಗ ಏನಾಗಿದೆ ಅಂದ್ರೆ 4-5 ಆಪ್ಷನ್ಸ್ ಬಂದ್ಬಿಟ್ಟಿದೆ ಸರ್. ಹ್ಯಾಂಡಲ್ಲೆಸ್ ಅಂದ್ರೆ ಗೋಲ ಹಾಕ್ತಿವಿ, ಅಂದ್ರೆ ಎಲ್ ಗೋಲ ಹಾಕ್ತಿವಿ, ಎಲ್ ಗೋಲ ಹಾಕ್ತಿವಿ. ಓಕೆ. ಆಮೇಲೆ ಗೋಲಾ ಪ್ರೊಫೈಲ್ ಅಂತ ಬರುತ್ತೆ, ಪುಲ್ ಔಟ್ ಹ್ಯಾಂಡಲ್ಸ್ ಅಂತ ಬರುತ್ತೆ, ಮತ್ತೆ ನಾರ್ಮಲ್ ಹ್ಯಾಂಡಲ್ಸ್ ಬರುತ್ತೆ. ಆಮೇಲೆ ಪುಷ್ ಟು ಓಪನ್. ಯಾವ್ದು ಬೆಟರ್, ಯಾವ್ದು ನಾಟ್ ಬೆಟರ್? ಸರ್ ಬೆಟರ್ ಯಾವುದು ಅಂತ ಬಂದ್ರೆ ನಿಮಗೆ ಎಲ್ ಗೋಲಾ ಹ್ಯಾಂಡಲ್ಸ್ ಕಾನ್ಸೆಪ್ಟ್. ಜಸ್ಟ್ ಒಂದು ಗೋಲಾ ಫಿಕ್ಸ್ ಮಾಡಿರ್ತೀವಿ, ಶಟರ್ಸ್ನ ಡೈರೆಕ್ಟ್ ಆಗಿ ಎಳಿಬಹುದು. ಸರಿ. ಅದು ಬಿಟ್ರೆ ಪುಲ್ ಔಟ್ ಹ್ಯಾಂಡಲ್ಸ್, ಗ್ರೂ ಮಾಡಿ ಪುಲ್ ಔಟ್ ಹ್ಯಾಂಡಲ್ಸ್ ಕೊಟ್ಟಿರ್ತೀವಿ, ಹೇಳಿಯೋದು. ಅದು ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಬರುತ್ತೆ, ಮತ್ತೆ ಚೆನ್ನಾಗಿರುತ್ತೆ, ಲುಕ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಸರಿ. ಇದೆರಡೇ ಸರ್ ನಾವು ಸಜೆಸ್ಟ್ ಮಾಡೋದು. ಈ ಪುಷ್ ಟು ಓಪನ್ ಬೇಡ ಅಂತ ಹೇಳ್ತೀರಾ ಸರ್? ಪುಷ್ ಟು ಓಪನ್ ಮೆಕ್ಯಾನಿಸಮ್ ಬೇಗ ಹಾಳಾಗುತ್ತೆ. ಓಕೆ. ನಾವೇ ರಿಪೇರಿ ಮಾಡ್ಕೊಂಡು ಕೂತ್ಕೊಂಡಿರ್ಬೇಕು, ಅವಾಗ ಬಾಲ್ನ ಟರ್ನ್ ಅಂಡ್ ತುಂಬಾ ವೆಯ್ಟ್ ಇದೆ, ಸಡನ್ ಆಗಿ ಜಾಸ್ತಿ ಓಪನ್ ಆಗಲ್ಲ, ಆ ಇಶ್ಯೂಸ್ ಬರುತ್ತೆ. ಓಕೆ. ಆಮೇಲೆ G ಪ್ರೊಫೈಲ್ ಅಂತ ಬಂದಾಗ ಏನಾಗುತ್ತೆ ಅಂದ್ರೆ ಅದು 10 ಅಡಿ ಲೆಂತ್ ಸರ್. ನಾವು ಕಟ್ ಮಾಡ್ತೀವಿ, ಶಾರ್ಪ್ ಎಜಸ್ ನಾವು ಕ್ಯಾಪ್ ಹಾಕಿದ್ರೆ ಓಕೆ ಅವಾಯ್ಡ್ ಮಾಡ್ಕೊಬಹುದು. ಯಾರಾದ್ರೂ ಕ್ಯಾಪ್ ಹಾಕಿಲ್ಲ, ಡೈರೆಕ್ಟ್ ಆಗಿ ಇನ್ಸ್ಟಾಲ್ ಮಾಡಿದ್ವಿ ಅಂದ್ರೆ ಸರ್ ನೈಫ್ ಗಿಂತ ಶಾರ್ಪ್ ಇರುತ್ತೆ. G ಪ್ರೊಫೈಲ್ ಕಟ್ ಮಾಡಿದಾಗ ಲೇಡೀಸ್ಗೆ ಕೈಗೆಲ್ಲ ಟಚ್ ಸಿಕ್ಕಾಪಟ್ಟೆ ಸರ್, ಅದು ಬೇಡ. ಹೌದು.
ಸೊ ಹಂಗಾದ್ರೆ ಗೋಲ ಹಾಕೊಂಡು ಹ್ಯಾಂಡಲ್ ಮಾಡ್ಕೊಳ್ಳೋದು ಎಲ್ಗೋಲ ಪುಲ್ ಔಟ್ ಹ್ಯಾಂಡಲ್ ಸೂಪರ್ ಸರ್, ಸಾಕು ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ. ವೆರಿ ನೈಸ್, ತುಂಬ ಚೆನ್ನಾಗಿದೆ ಸರ್. ಫೈನಲ್ ಆಗಿ ಬರ್ತಾ ಇರುವಂಥದ್ದು ಮಾಡ್ಯುಲರ್ ಕಿಚನ್ ಒಂದು ಕಾಸ್ಟ್ ಒಂದು 10/7 ಮಾಡಬೇಕು ಅಂದರೆ ಮಿನಿಮಮ್ ಯಾವ ರೇಟಲ್ಲಿ ಮಾಡ್ಬೋದು ಸರ್? ಸರ್ ಮಿನಿಮಮ್ ಇವಾಗ ಏನಾಗಿದೆ ಅಂದರೆ ನಿಮಗೆ ವಾಟರ್ ಪ್ರೂಫ್ ಮೈನ್ 710 ಪ್ಲೈ ಯೂಸ್ ಮಾಡಬೇಕು. ವಾಟರ್ ಪ್ರೂಫು ವಿತ್ ಆಕ್ಸೆಸರೀಸು, ಪುಲ್ ಡೌನ್ ಆಗಲಿ ಪುಲ್ ಔಟ್ ಆಗಲಿ, ವಾಲ್ ಯೂನಿಟ್ಸು ವಿತ್ ಲೈಟ್ಸು, ಮೇಲೆ ಒಂದು ಲಾಫ್ಟು, ಆಮೇಲೆ ಅದಕ್ಕೇನಾದ್ರು ಒಂದು ಬ್ರೇಕ್ಫಾಸ್ಟ್ ಕೌಂಟರು. ಸೊ ಈ ಥರ ಎಲ್ಲ ಮಾಡಿದ್ರೆ ಮಿನಿಮಮ್ ಒಂದು 2 lakhs ಅದು ಬೇಕಾಗುತ್ತೆ ಸರ್. ಅರೌಂಡ್ 2 lakhs ಬೇಕಾಗುತ್ತೆ ಸರ್. ಓಕೆ, ಟೈಮ್ ಎಷ್ಟಾಗುತ್ತೆ ಸರ್ ಒಂದು ಈ ಥರ ಒಂದು ಮಾಡೋದಕ್ಕೆ? ಸರ್ 10 to 14 days. 10 to 14 days ಸರ್. ಕೆಲವೊಬ್ರು ಐಲ್ಯಾಂಡ್ ಕಿಚನ್ ಮಾಡ್ಕೊತಾರೆ ಸರ್. ನೀವು ಐಲ್ಯಾಂಡ್ ಕಿಚನ್ ಅಂದ್ರೆ ರೆಕಮೆಂಡ್ ಮಾಡ್ತೀರಾ, ರೆಕಮೆಂಡ್ ಮಾಡೋದಿಲ್ವಾ ಸರ್? ರೆಕಮೆಂಡ್ ಮಾಡ್ತೀವಿ ಸರ್. ಮಾಡ್ತೀವಿ. ಯಾಕೆ ಸರ್? ಡೈನಿಂಗ್ ಯಾರು ಹಾಕೊಳ್ಳೋದು ಅವ್ರು ಡೈನಿಂಗ್ ನಾವು ರೆಕಮೆಂಡ್ ಮಾಡ್ತೀವಿ. ಆ್ಯಕ್ಚುಲಿ ನಿಮ್ಗೆ ಏನಾಗುತ್ತೆ ಅಂದರೆ ಈ ಐಲ್ಯಾಂಡ್ ಕಿಚನು ತುಂಬ ಲುಕ್ ಕೊಡುತ್ತೆ ಸರ್. ಲುಕ್ ಚೆನ್ನಾಗಿದೆ, ಲುಕ್ ಕೊಡುತ್ತೆ, ಡೈನಿಂಗ್ ಅವಾಯ್ಡ್ ಮಾಡಿಬಿಡುತ್ತೆ. ಟ್ಯಾಂಡಮ್ಸ್ ಅಲ್ಲಿ ಯೂಸ್ ಮಾಡ್ಕೊಬೋದು ನಾವು. ಒಂದ್ ಕಡೆ ಸೀಟಿಂಗ್ ಮಾಡ್ಕೊಬೋದು, ಒಂದ್ ಕಡೆ ಸರ್ವಿಂಗ್ ಮಾಡ್ಕೊಬೋದು. ಸೊ ಎಲ್ಲ ತರ ಯೂಸ್ ಆಗುತ್ತೆ ಅದು. ಈ ಡೈನಿಂಗ್ ಟೇಬಲ್ನ ಚಿಕ್ಕದ್ ಮಾಡಿ ಅಲ್ಲೊಂದು 4 ಚೇರ್ಸ್ ಹಾಕಿ, ಇಲ್ಲೊಂದು 4 ಚೇರ್ಸ್ ಹಾಕಿ, ಒಂದು ಕಡೆಯಿಂದ ಸರ್ವಿಂಗ್ ಹಾಫನ್ನು ನೀವು ಕುತ್ಕೊಂಡು ಮಾಡ್ಕೊಳ್ಳೋದು. ಮೇಲಿಂದ ನೀವು ಒಂದು ಒಳ್ಳೆ ಹ್ಯಾಂಗಿಂಗ್ ಲೈಟ್ ಬಿಟ್ರೆ ಅದು ಫೀಲೇ ಬೇರೆ, ನೆಕ್ಸ್ಟ್ ಲೆವೆಲ್ ಇರುತ್ತೆ ಸರ್. ಐಲ್ಯಾಂಡ್ ಕಿಚನ್ ಮಾಡ್ಕೊಳ್ಳೋದಕ್ಕೆ ಮಿನಿಮಮ್ ಕಿಚನ್ ಸೈಜ್ ಏನಿರಬೇಕು ಸರ್? ಐಲ್ಯಾಂಡ್ ಕಿಚನ್ ಮಾಡ್ಕೊಬೇಕಂದ್ರೆ ಆ್ಯಕ್ಚುಲಿ ನಿಮಗೆ ಆ ಕಿಚನ್ ಸೈಜ್ ಬಂದು ಸಿಕ್ಕಾಪಟ್ಟೆ ದೊಡ್ಡದಿರಬೇಕು. ಸೆಂಟ್ರಲ್ ಯಾಕಂದರೆ ಮಿನಿಮಮ್ ನಿಮ್ಮೊಂದು 3 feet ಆದ್ರೂ ಬಿಡ್ತು ಬೇಕು ಐಲ್ಯಾಂಡ್ ಕಿಚನ್ಗೆ. 3 feet by 3 feet ಬೇಕೇ ಬೇಕು. ಆಕ್ಸೆಸಿಬಿಲಿಟಿ ಮತ್ತು ನಡೆಯೋಕೆ ಒಂದು 3 ಅಡಿ ಜಾಗ ಬೇಕು. ಆಲ್ಮೋಸ್ಟ್ ಒಂದು 12 by 12 ಇದ್ರೆ ಸ್ವಲ್ಪ 12 ಕಿಚನ್ ಇರಬೇಕು ಸರ್. ಪ್ಲಸ್ ಅದು ಓಪನ್ ಕಿಚನ್ ಆಗಿದೆ. ಓಪನ್ ಇಲ್ಲ ಅಂತ ಐಲ್ಯಾಂಡ್ ಮಾಡಕ್ಕೆ ಆಗಲ್ಲ ಅಲ್ವಾ? ಮಾಡಕ್ಕಾಗುತ್ತೆ ಬಟ್ ವೇಸ್ಟ್ ಸರ್. ಲುಕ್ ವೈಸ್ ಇರಲ್ಲ, ಮಾಡಿಸಿದ್ರೆ ಲುಕ್ ಇದೆ ಎಲ್ಲರೂ. ಕರೆಕ್ಟ್. ಸೊ ಓಪನ್ ಕಿಚನ್ ಇದ್ರೆ ಅಂದ್ರೆ ಹಾಲಿಂದ ಡೈರೆಕ್ಟ್ ಆಗಿ ನೀವೇನಾದ್ರೂ ಕಿಚನ್ಗೆ ಹೋಗ್ತೀರಾ ಅಂದ್ರೆ ಐಲ್ಯಾಂಡ್ ಕಿಚನ್ ಮಾಡಿಸಿ. ಯಾಕಂದ್ರೆ ಅಲ್ಲಿ ಕುತ್ಕೋಬಹುದು, ಮಾಡ್ಬೋದು, ಎದ್ದು ಬರ್ಬೋದು. ಕ್ಲೋಸ್ಡ್ ಕಿಚನ್ ಇದೆ, ಇರೋದೇ ಸಣ್ಣ ಕಿಚನು, ಅದರಲ್ಲೂ ನೀವು ಐಲ್ಯಾಂಡ್ ಮಾಡಿದ್ರೆ ನಿಮಗೆ ಓಡಾಡೋಕ್ಕೆ ಜಾಗ ಇರೋದಿಲ್ಲ. ಅಂಥದ್ರಲ್ಲಿ ಡೆಫಿನೆಟ್ಲಿ ವೇಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೂ ಕೂಡ ಕ್ವಾಲಿಟಿ ಇಂಟೀರಿಯರ್ ಇರಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಬ್ರಿಕ್ ಆ್ಯಂಡ್ ಫ್ಲೈಯರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಕಾಸ್ಟ್ ಎಷ್ಟು ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ಬ್ರಿಕ್ ಆ್ಯಂಡ್ ಫ್ಲೈ? ಸರ್ ನಮ್ಮದು ಕಾಸ್ಟ್ ಈಗ ನಾವು ಕಮ್ಮಿನೂ ಮಾಡಿದ್ದೀವಿ ಸರ್. ಬಟ್ ಏನಂದರೆ ಮಾಡ್ಯುಲರ್ ಕಿಚನ್ ಅಂತ ಬಂದಾಗ ಮಿನಿಮಮ್ ಕಿಚನ್ ಎಲ್ಲ ಕಡೆ ಕಾಸ್ಟ್ಲಿಯೆಸ್ಟ್ ಬರೋದೇ ಕಿಚನ್. ಸ್ಟಾರ್ಟಿಂಗೇ 1.5 ಇಂದ ಸ್ಟಾರ್ಟ್ ಆಗುತ್ತೆ. 1.5 lakhs ಇಂದ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ 3 lakhs 4 lakhs ಇದೆ ಅಂತ. ಸೊ ಬೆಸ್ಟ್ ಒಂದು ನೀಟಾಗಿ ಒಂದು 10 by 8 ಕಿಚನ್ ಮಾಡಿಸ್ತಿದ್ದೀರಾ, ಒಂದು ಮಾಡ್ಯುಲರ್ ಸೆಟಪ್ ಮಾಡ್ತಿದ್ರೆ 2 lakhs ಇಸ್ ಫೈನ್. ಅರೌಂಡ್ 2 lakh ಅಲ್ಲಿ ಅರೌಂಡ್ 2 lakhs ಮಾಡ್ಬೋದು ಆರಾಮಾಗಿ. ಓಕೆ. ಅಂದರೆ ನಿಮ್ಮ ರೇಟ್ ಅಂತ ಬಂದಾಗ ಸ್ಕ್ವೇರ್ ಫೀಟ್ ವೈಸ್ ಏನು ರೇಟ್ ಮಾಡ್ತೀವಿ? ಸೊ ಸ್ಕ್ವೇರ್ ಫೀಟ್ ನಾವು ಕಿಚನ್ಗೀಗ ನಾವು ಆಕ್ರಿಲಿಕ್ ಯೂಸ್ ಮಾಡ್ತಾ ಇದೀವಿ ಅಂದರೆ 1950 ಚಾರ್ಜ್ ಮಾಡ್ತಾ ಇದ್ದೀವಿ. ವಿತೌಟ್ ಆಕ್ರಿಲಿಕ್ ಬೇಕು ಅಂತಂದ್ರೆ? ವಿತೌಟ್ ಆಕ್ರಿಲಿಕ್ ಬೇಕಂದ್ರೆ ಲ್ಯಾಮಿನೇಟ್ ಫಿನಿಶ್ ಸರ್. ಲ್ಯಾಮಿನೇಟ್ ಫಿನಿಶ್ 1650 ಯೂಸ್ ಮಾಡ್ತೀವಿ. 1650 1700ವರೆಗೂ ಹೋಗುತ್ತೆ. ಓಕೆ. ಸೊ ವೀಕ್ಷಕರೇ, ಬ್ರಿಕ್ ಆ್ಯಂಡ್ ಫ್ಲೈ ಅವ್ರದ್ದು ಅನೇಕ ವೀಡಿಯೋಸ್ಗಳಿದೆ, ನಾನು ಪ್ಲೇಲಿಸ್ಟನ್ನು ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ಡೆಫಿನೆಟ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಷ್ಟೇ ಅಲ್ಲದೆ ನಿಮಗೆ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಬೇಕು ಅಂದರೂ ಕೂಡ ಇವಾಗ ನಿಮಗೆ ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೊರನ್ ನಮ್ಮದು ಕನ್ಸ್ಟ್ರಕ್ಷನ್ ಕೂಡ ರೆಡಿ ಇದೆ, ಅದಕ್ಕೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆಫರ್ಗಳು ಕೂಡ ನಡೀತಾ ಇರುತ್ತೆ ವೀಕ್ಷಕರೇ. ವೀಕ್ಷಕರಿಗೆ ಒಂದು ಒಳ್ಳೆ ನಾಲೆಜ್ ವಿಡಿಯೋ ತೊಗೊಂಡ್ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.